ಮೊದಲಿಂದ ಯಾವ್ದು ಪಾರ್ಟಿಗೆ ಇದ್ರೂ ಕೂಡ ಆ ಪಾರ್ಟಿಗೆ ಬೆಲೆ ಕೊಟ್ಕೊಂಡು ಬಂದಿರತಕ್ಕಂಥವ್ರು. ಅನಿವಾರ್ಯವಾಗಿ ನಾವು ಕಳೆದ ಸಾರಿ 2019ನಲ್ಲಿ ನಮ್ಮ ಮಗನ ಟಿಕೆಟ್ ಕೇಳಿದ್ವಿ. ಕೊಡ್ತಕ್ಕಂಥ ಭರವಸೆ ಕೊಟ್ಟಿದ್ದರಿಂದ ಸುಮಾರು 3 ವರ್ಷಗಳ ಕಾಲ ನಮ್ಮ ಮಗ ಸುಮಾರು 2,500 ಹಳ್ಳಿಗಳು ತಿರುಗಿ ಯುವಕರನ್ನ ಕಾರ್ಯಕರ್ತನೆಲ್ಲ ಸಂಘಟನೆ ಮಾಡಿದರು. ಪಕ್ಷ ನಮಗೆ ಟಿಕೆಟ್ ಕೊಡುತ್ತೆ ಅನ್ನೋದು ಭರವಸೆ ಮೇಲೆ ನಾವು ಇವತ್ತಿನವರೆಗೂ ಓಡಾಡಿದ್ವಿ. ನಾನು ಕೂಡ 5 ಸಾರಿ ಶಾಸನ ಆಗಿದ್ದೀನಿ, ಇವರು 5 ಸಾರಿ ಶಾಸಕರಾಗಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ನಾವು ಒಳ್ಳೆ ಹೆಸರಿಟ್ಕೊಂಡಿದ್ದಕ್ಕೆ ಇಂಥ ಅವಕಾಶ ಸಿಗುತ್ತೆ ಅಂತ ನಾವು ಇಟ್ಕೊಂಡಿದ್ವಿ. ಆದರೆ ಇವತ್ತು ಅನಿವಾರ್ಯವಾಗಿ ಹೈಕಮಾಂಡು ಒಂದು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡಬೇಕಂತ ತೀರ್ಮಾನ ಮಾಡಿದ ಮೇಲೆ ನಾವು ಕೂಡ ಅದಕ್ಕೆ ಬದ್ಧರಾಗಿದ್ದೀವಿ. ಇವತ್ತು ಈ ದೇಶಕ್ಕೆ ಮೋದಿ ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಮ್ಮ ಮೋದಿ ಗೆಲ್ಲಿಸ್ತಕ್ಕಂಥದ್ದು, ಕಾರಜೋಳ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಯಾವತ್ತೂ ಕೂಡ ಹೇಳ್ದಂಗೆ ನಡ್ಕೊಳ್ತಕ್ಕಂಥ ರೀತಿ ನೀತಿನಲ್ಲಿ ಬಂದಿರತಕ್ಕಂಥವ್ರು. ಹೇಳೋದೊಂದು ಮಾಡೋದೊಂದು ನಮ್ಮ ಜಾಯಮಾನದಲ್ಲಿ ಬಂದಿಲ್ಲ. ಹಾಗಾಗಿ ಕಾರಜೋಳನವ್ರು ಬೆಂಬಲಿಸ್ತಕ್ಕಂಥದ್ದು. ಇವತ್ತು ನಾವು ನಮ್ಮ ಹೊಳಲ್ಕೆರೆಯಲ್ಲಿ ಕಾರ್ಯಕರ್ತರ ಸಭೆ ಕರೆದಿದ್ದೀವಿ. 12 ಗಂಟೆಗೆ ಇವರು ಬರ್ತಾರೆ. ಆ ಸಭೆಯಲ್ಲಿ ಚರ್ಚೆ ಮಾಡಿ ನಾಳೆ ನಾಮಿನೇಷನ್ಗೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಭೋವಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಲ್ಲ ಅಂತ ಹೇಳಿದ್ದೆ. 100% ಹೇಳಿದ್ದೆ. ಒಂದು ಪಕ್ಷ ಅಂದಮೇಲೆ ನಾನು ಅದಕ್ಕೆ ಬದ್ಧನಾಗಬೇಕಾಗುತ್ತೆ. ನನ್ನ ಮಗನ ಕೂಡ ಬೇಕಾದಷ್ಟು ವಯಸ್ಸಿದೆ. ಹಾಗಾಗಿ ಮತ್ತೆ ಅನಿವಾರ್ಯವಾದಂಥ ತೀರ್ಮಾನ ತೆಗೆದುಕೊಂಡಿದ್ವಿ. ಆದರೆ ಯಾವುದೇ ರೀತಿ ಪಕ್ಷಕ್ಕೆ ದ್ರೋಹ ಆಗೋಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ. ಸರ್, ನೀವು ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ, ಮೋದಿ ಪರ ಮತ್ತು ಪಕ್ಷದ ಚಿಹ್ನೆಯಲ್ಲಿ ನಾವು ಪ್ರಚಾರ ಮಾಡ್ತೀವಿ. ಎಲ್ಲ ಒಂದೇ ಅಲ್ಲ. ನಾನೇನು ಕೇಳಿ, ಒಂದು ಹಳ್ಳಿ ಅಲ್ಲ ಮಗಳ ಗಂಡ ಅಂತ ಅರ್ಥ ಆಯ್ತಾ? ಮೋದಿಗೆ ಮಾಡೋದೇನು, ಕಾರಜೋಳಗೆ ಓಟ್ ಹಾಕ್ಸೋದೇನು? ನಮ್ಮ ಸಿಟ್ಟಿನಲ್ಲಿ ಏನೇನೋ ಮಾತಾಡಿರ್ತೀವಪ್ಪ, ನಮ್ಗೆ ಅನ್ಯಾಯ ಆಗೈತಂತ. ಅನಿವಾರ್ಯ. ನಾನು ಕೂಡ ಸೀನಿಯರ್ ಇದ್ದೀನಿ, ಸುಮಾರು 30 ವರ್ಷ ರಾಜಕಾರಣ ಮಾಡಿದ್ದೀನಿ. ನಾವು ಹೆಂಗೆ ಹೇಳಿದ್ವಿ ಹಂಗೆ ನಡ್ಕೊಂಡು ಬಂದಿದ್ದೀವಿ. ಯಾರಿಗೂ ಆರಾಮ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಹಾಗಾಗಿ ನಮ್ಮದೇ ಆದಂಥ ಒಂದು ಶಕ್ತಿಯನ್ನು ಈ ಜಿಲ್ಲೆಯಲ್ಲಿ ಬೆಳೆಸ್ಕೊಂಡಿದ್ವಿ. ಆ ಕೆಲಸ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ.